ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮೈ ಡ್ರೀಮ್ ಗರ್ಲ್ ನೀ ನನ್ನವಳಿಕನೆ ಭಾಗ 16. ದೇಹದಲ್ಲಿದ್ದ ಅಮಲಿಗೆ ಬೆಡ್ ಮೇಲೆ ಬಿದ್ದ ತಕ್ಷಣವೇ ನಿದ್ರೆ ತಾರಕ್ನನ್ನು ಸೇರಿತು. ಅಲ್ಲಿಯವರೆಗೆ ತನ್ನ ಮೇಲೆ ನಡೆದಿದ್ದ ರಾಕ್ಷಸ ದಾಳಿ ನಿಂತಿದ್ದರಿಂದ ಆಯಾಸಗೊಂಡ ಸಾಹಿ ನಿಶ್ಶಕ್ತಿಯಿಂದ ಹಾಗೆಯೇ ಉಳಿದುಕೊಂಡಳು. ಬೆಳಗಾಗುತ್ತಿದ್ದಂತೆ ಮುಚ್ಚಿದ ಪರದೆಗಳ ಮರೆಯಿಂದ ಆಯಾಸಗೊಂಡ ದೇಹಗಳ ಮೇಲೆ ಎಳೆಯ ಸೂರ್ಯ ಕಿರಣಗಳು ನೃತ್ಯ ಮಾಡುತ್ತಿರುವಾಗ ಪಕ್ಕಕ್ಕೆ ತಿರುಗಲು ಪ್ರಯತ್ನಿಸಿದ ಸಾಹಿತ್ಯಳ ಸೊಂಟವನ್ನು ತಾರಕನ ಕೈ ಬಲವಾಗಿ ಸುತ್ತಿಕೊಂಡಿತು. ಈಗಾಗಲೇ ಇಡೀ ಮೈ ಭಾರವಾಗಿ ಕಷ್ಟವಾಗಿ ಇದ್ದ ಸಾಹಿತ್ಯಳಿಗೆ ಅವನ ಕೈ ಕೂಡ ಟನ್ಗಟ್ಟಲೆ ಭಾರವನ್ನು ತಳ್ಳುತ್ತಿದ್ದಂತೆ ಅದನ್ನು ತೆಗೆಯಲು ಪ್ರಯತ್ನಿಸುತ್ತಿರುವ ಸಾಹಿತ್ಯಳ ಕಣ್ಣುಗಳು ತಾನಾಗಿಯೇ ದೊಡ್ಡದಾದವು. ಇದೇನು, ನನ್ನ ದೇಹದ ಮೇಲೆ ಇನ್ನೊಬ್ಬರ ಕೈ ಎಂದುಕೊಂಡ ಅವಳಿಗೆ ರಾತ್ರಿ ತನ್ನ ಮೇಲೆ ನಡೆದ ದಾಳಿ ನೆನಪಾದ ತಕ್ಷಣ ಕಣ್ಣುಗಳಿಂದ ಕಣ್ಣೀರಿನ ಪ್ರವಾಹವೇ ಹೊರಬಂದಿತು. ಹಾಗೂ ಹೀಗೂ ಅವನ ಕೈಯನ್ನು ಬಿಡಿಸಿಕೊಂಡು ಬೆಡ್ನಿಂದ ಇಳಿಯಲು ಹೊರಟ ಸಾಹಿತ್ಯಳಿಗೆ ತನ್ನ ದೇಹದ ಮೇಲೆ ಇಲ್ಲದೆ ಬೆಡ್ ಪಕ್ಕದಲ್ಲಿ ನೆಲದ ಮೇಲೆ ಬಿದ್ದಿದ್ದ ತನ್ನ ಬಟ್ಟೆಗಳನ್ನು ನೋಡಿ ಅಪ್ರಯತ್ನವಾಗಿ ಬೆಡ್ಶೀಟ್ ತೆಗೆದು ತನ್ನನ್ನು ತಾನು ನೋಡಿಕೊಂಡಳು. ತನ್ನ ಮೈ ಮೇಲೆ ಕಾಣುತ್ತಿದ್ದ ಗಾಯಗಳನ್ನು ನೋಡಿ ಆಕೆಯ ಮನಸ್ಸಿನಲ್ಲಿ ನೋವು ಉಕ್ಕಿ ಬರುತ್ತಿರುವಾಗ ಪಕ್ಕದಲ್ಲೇ ಇದ್ದ ತಾರಕ್ನನ್ನು ನೋಡಿ ಕೋಪದಿಂದ ಹೃದಯ ಸುಟ್ಟು ಹೋಯಿತು. ತಕ್ಷಣವೇ ಬೆಡ್ಶೀಟನ್ನು ಅಡ್ಡವಾಗಿ ಇಟ್ಟುಕೊಂಡೇ ಬೆಡ್ನಿಂದ ಇಳಿದು ತನ್ನ ಡ್ರೆಸ್ ಧರಿಸಿಕೊಂಡು ಅವನನ್ನೊಮ್ಮೆ ಅಸಹ್ಯದಿಂದ ನೋಡಿ ದೃಷ್ಟಿ ತಿರುಗಿಸಿ ಆ ರೂಮಿನಿಂದ ಹೊರಗೆ ಬಂದಳು. ಬಾಗಿಲು ತೆರೆಯುತ್ತಿದ್ದಂತೆ ಆಕೆಗೆ ಎದುರಾಗಿ ಕಾವೇರಿ ಕಾಣಿಸಿಕೊಂಡಳು. ಅವಳನ್ನು ಕೋಪದಿಂದ ನೋಡಿ ತಲೆ ಪಕ್ಕಕ್ಕೆ ತಿರುಗಿಸಿ ತನ್ನ ರೂಮಿಗೆ ಹೋಗಲು ಹೊರಟಳು. ಹೋಗುತ್ತಿದ್ದ ಸಾಹಿತ್ಯಳನ್ನ ಚಿಟಿಕೆ ಹೊಡೆದು ನಿಲ್ಲಿಸಿ, ಹೇ, ಏನು ನೀನು ಅಷ್ಟೊಂದು ಅಹಂಕಾರ ತೋರಿಸ್ತಾ ಇದ್ದೀಯಾ? ಹೋ, ತಾರಕ್ ಜೊತೆ ಒಂದೇ ಒಂದು ರಾತ್ರಿ ಬೆಡ್ ಶೇರ್ ಮಾಡಿಕೊಂಡ ಮಾತ್ರಕ್ಕೆ ನೀನೇನಾದರೂ ಪರ್ಮನೆಂಟಾಗಿ ಅವನ ಗರ್ಲ್ಫ್ರೆಂಡ್ ಆಗಿ ಸೆಟಲ್ ಆಗಿಬಿಡಬಹುದು ಅಂತ ಅಂದುಕೊಂಡಿದ್ದೀಯಾ? ಒಮ್ಮೆ ಅವನ ಕೆಲಸ ಮುಗಿದು ಹೋದರೆ ನಿಜಕ್ಕೂ ನಿನ್ನನ್ನು ಕಣ್ಣೆತ್ತಿ ಕೂಡ ನೋಡುವುದಿಲ್ಲ ತಾರಕ್. ನೀನು ಯಾರೋ ಗೊತ್ತಿಲ್ಲದ ಹಾಗೆ ಇರುತ್ತಾನೆ, ಅದು ಅವನ ಕ್ಯಾರೆಕ್ಟರ್. ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳನ್ನೇ ಒನ್ ನೈಟ್ಗೆ ಬೋರಾಗಿ ಬಿಟ್ಟಿರುವ ಆ ಹ್ಯಾಂಡ್ಸಮ್ಗೆ ನೀನು ಯಾವ ಲೆಕ್ಕ? ಏನೋ ಸ್ವಲ್ಪ ಸುಂದರವಾಗಿ ಇದ್ದೀಯ, ಮೇಲಾಗಿ ನಿಮ್ಮಂಥವರೆಲ್ಲ ಫ್ರೆಶ್ ಕ್ಯಾಂಡಿಡೇಟ್ಸ್ ಅಂತ ತಾರಕ್ ಏನೋ ಇಷ್ಟಪಟ್ಟಿರಬಹುದು, ಅದಕ್ಕೆ ಅಷ್ಟೊಂದು ಹಿಗ್ಗಬೇಡ. ಎಂದಾದರೂ ತಾರಕ್ ದೃಷ್ಟಿಯಲ್ಲಿ ನೀನು ಯಾವಾಗಲೂ ಇದು ಎಂದು ತನ್ನ ಕಾಲಿನಲ್ಲಿದ್ದ ಚಪ್ಪಲಿಗಳನ್ನು ತೋರಿಸಿದಳು ಕಾವೇರಿ. ಈಗಾಗಲೇ ಚೆದುರಿ ಹೋದ ತನ್ನ ಜೀವನದ ಬಗ್ಗೆ ದುಃಖಿಸುತ್ತಿದ್ದ ಸಾಹಿತ್ಯಳಿಗೆ ಕಾವೇರಿಯ ಮಾತುಗಳು ಇನ್ನೂ ಹೆಚ್ಚು ನೋವುಗಳನ್ನು ತಂದವು. ಕಣ್ಣೀರು ಸುರಿಸುತ್ತಾ ಅಲ್ಲಿಂದ ತನ್ನ ರೂಮಿಗೆ ಹೋಗಿ ಬಾಗಿಲು ಹಾಕಿ ಅಲ್ಲೇ ಬಾಗಿಲ ಬಳಿ ಕುಸಿದು ಕುಳಿತುಕೊಂಡಳು ಸಾಹಿತ್ಯ. ಅವಳಿಗೆ ತನ್ನ ತಂದೆ ತನ್ನ ಮೇಲೆ ಇಟ್ಟಿದ್ದ ನಂಬಿಕೆ, ಪ್ರೀತಿ ಕಣ್ಣ ಮುಂದೆ ಕಾಣುತ್ತಿತ್ತು. ಎಷ್ಟೋ ಹೊತ್ತು ಹಾಗೆ ಅಳುತ್ತಾ ಕುಳಿತಿದ್ದಳೋ ಅವಳಿಗೆ ಗೊತ್ತಿಲ್ಲ. ಸಾಹಿತ್ಯ ಹೋದ ಅರ್ಧ ಗಂಟೆಯ ನಂತರ ಎದ್ದ ತಾರಕ್ಗೆ ರಾತ್ರಿ ಏನಾಯಿತು ಎಂಬುದೇನೂ ನೆನಪಿರಲಿಲ್ಲ. ಇಡೀ ಮೈ ನೋಯುತ್ತಿದ್ದರೆ ಏನು ಹೀಗಿದೆ ಎಂದುಕೊಂಡು ಬೆಡ್ನಿಂದ ಇಳಿಯಲು ಹೊರಟ ಅವನಿಗೆ ಏನೋ ವ್ಯತ್ಯಾಸವಿದೆ ಎಂದು ಅನ್ನಿಸಿ ತನ್ನನ್ನು ತಾನು ಬೆಡ್ಶೀಟ್ ಒಳಗಿನಿಂದ ನೋಡಿಕೊಂಡ. ನಂತರ ರಾತ್ರಿ ನಡೆದದ್ದು ಅರ್ಥವಾಯಿತು. ಇದೇನು, ನಿಜಕ್ಕೂ ರಾತ್ರಿ ಏನಾಯಿತು? ಸಂಪೂರ್ಣವಾಗಿ ನೆನಪಿಲ್ಲದಷ್ಟು ಕುಡಿದೆನಾ ಎಂದುಕೊಂಡು ಪ್ಯಾಂಟ್ ಧರಿಸಿಕೊಂಡು ವಾಶ್ರೂಮ್ಗೆ ಹೋದನು. ದೇಹದ ಮೇಲೆ ಬೀಳುತ್ತಿರುವ ಉಗುರು ಬೆಚ್ಚಗಿನ ನೀರಿಗೆ ಮೈ ನೋವು ಸ್ವಲ್ಪ ಕಡಿಮೆಯಾಗಿ ಫ್ರೀಯಾಗಿ ಅನ್ನಿಸುತ್ತಿರುವಾಗ ಬೆನ್ನಿನ ಮೇಲಿನ ಗಾಯಗಳು ಚುರುಕ್ ಎಂದು ಉರಿಯುತ್ತಿವೆ. ಶ್, ಇದೇನು ಎಂದು ಬ್ಯಾಕ್ ಸೈಡ್ ಮಿರರ್ನಿಂದ ಕಾಣಿಸುತ್ತಿರುವ ಬೆನ್ನನ್ನು ಫ್ರಂಟ್ ಮಿರರ್ನಲ್ಲಿ ನೋಡುತ್ತಾ, ನಿಜಕ್ಕೂ ನಾನು ರಾತ್ರಿ ಯಾರೋ ಇಷ್ಟು ಹಾರ್ಡ್ ಆಗಿ ಬಿಹೇವ್ ಮಾಡಿರುತ್ತಾರೆ? ಮತ್ತೆ ಆ ಕಾವೇರಿನೇ ನನ್ನ ರೂಮಿಗೆ ಬಂದಿದ್ದಾಳೇನೋ ಎಂದುಕೊಂಡು ರಾತ್ರಿ ಸಾಹಿತ್ಯಳೊಂದಿಗೆ ಡ್ಯಾನ್ಸ್ ಮಾಡಿದ್ದು ನೆನಪು ಮಾಡಿಕೊಂಡನು. ಉಪ್ಸ್, ನಾನು ಯಾಕೆ ಹಾಗೆ ಸಾಹಿತ್ಯಳನ್ನು ನೋಡಿದ ತಕ್ಷಣ ಫ್ರೀಸ್ ಆದೆ?
ಡ್ಯಾನ್ಸ್ಗೆ ಕೂಡ ಕರೆದೆನು. ಅವಳ ಒಪಿನಿಯನ್ ಇಲ್ಲದೆ ಹಾಗೆ ಹೀಗೆ ಫ್ಲೋರ್ ಮೇಲೆಗೆ ಎಳೆದುಕೊಂಡು ಹೋದೆ. ಛೇ, ಈಗ ಮತ್ತೆ ಅವಳು ಏನು ಅಂದ್ಕೊಳ್ತಾಳೋ ಏನೋ ಎಂದುಕೊಂಡು ಫಾಸ್ಟಾಗಿ ಬಾತ್ ಕಂಪ್ಲೀಟ್ ಮಾಡಿ ಹೊರಗೆ ಬಂದನು. ಡ್ರೆಸ್ಅಪ್ ಆಗಿ ರೂಮಿನಿಂದ ಹೊರಗೆ ಬರುತ್ತಿದ್ದಂತೆ ತಾನು ಯಾವಾಗ ಹೊರಗೆ ಬರುತ್ತೇನೆ ಎಂದು ಕಾಯುತ್ತಿದ್ದ ಕಾವೇರಿ ತಾರಕ್ ಬಾಗಿಲು ತೆರೆಯುವುದೇ ತಡ ಹುಮ್ಮಸ್ಸಿನಿಂದ ನಡೆದುಕೊಂಡು ಬಂದಳು. ಹಾಯ್ ತಾರಕ್, ಗುಡ್ ಮಾರ್ನಿಂಗ್ ಅಂದ್ಲು. ತಾರಕ್ ಕೂಡ ಹಾಯ್ ಕಾವೇರಿ, ವೆರಿ ಗುಡ್ ಮಾರ್ನಿಂಗ್ ಅಂದ. ನಾಟ್ ಎ ನಾರ್ಮಲ್ ಮಾರ್ನಿಂಗ್ ಡಾರ್ಲಿಂಗ್, ಇಟ್ಸ್ ಎ ವೆರಿ ಹ್ಯಾಪಿ ಮಾರ್ನಿಂಗ್ ಟು ಹ್ಯಾಸ್ ಅಂದಳು ಕಾವೇರಿ. ತಾರಕ್ ಅರ್ಥವಾಗದೆ ನೋಡುತ್ತಿದ್ದಾಗ, ಕಮಾನ್ ತಾರಕ್, ಏಕೆ ಹಾಗೆ ನೋಡುತ್ತಿದ್ದೀಯಾ? ನಮ್ಮ ಮೂವಿಗೆ ಸೂಪರ್ ಹಿಟ್ ಟಾಕ್ ಬಂದಿದೆ. ಇಂಡಸ್ಟ್ರಿಯಲ್ಲೇ ಬಿಗ್ಗೆಸ್ಟ್ ಹಿಟ್ ಎನ್ನುತ್ತಿದ್ದಾರೆ ಗೊತ್ತಾ? ಇಡೀ ಇಂಡಸ್ಟ್ರಿಯಲ್ಲಿ ನಮ್ಮ ಕೆಮಿಸ್ಟ್ರಿ ಬಗ್ಗೆಯೇ ಮಾತು. ನನಗೆ ಈಗಾಗಲೇ ಇನ್ನೂ 3 ಡೈರೆಕ್ಟರ್ಗಳು ಕೂಡ ಕರೆ ಮಾಡಿದ್ದಾರೆ ನಮ್ಮಿಬ್ಬರ ಕಾಂಬಿನೇಷನ್ನಲ್ಲಿ ಮೂವಿಗಾಗಿ ಎಂದು ಕಿರುಚುತ್ತಾ ಹೇಳಿದಳು ಕಾವೇರಿ. ಅದೆಲ್ಲ ತಾರಕ್ಗೆ ಕಿರಿಕಿರಿಯಾಗಿತ್ತು. ಕಾವೇರಿಯನ್ನು ಬಿಡಿಸಿಕೊಂಡು ಸಾಹಿತ್ಯಾಳ ಹತ್ತಿರ ಹೋಗೋಣ ಎಂದುಕೊಳ್ಳುವಷ್ಟರಲ್ಲಿ ಡೈರೆಕ್ಟರ್ನಿಂದ ಫೋನ್ ಬಂತು ತಾರಕ್ಗೆ. ಓಕೆ ಎಂದು ಸಾಹಿತ್ಯ ಬಗ್ಗೆ ಬಿಟ್ಟು ಕೆಳಗೆ ಹೋಗಲು ಲಿಫ್ಟ್ಗೆ ಹೋಗುತ್ತಿದ್ದ ತಾರಕ್ನ ಹಿಂದೆಯೇ ಹೋದಳು ಕಾವೇರಿ ಕೂಡ. ತುಂಬ ಹೊತ್ತಿನ ನಂತರ ತನ್ನ ಫೋನ್ ರಿಂಗ್ ಆಗುತ್ತಿದ್ದರೆ ಎದ್ದು ಕಣ್ಣು ಒರೆಸಿಕೊಂಡು ರಾತ್ರಿ ಚಾರ್ಜ್ಗೆ ಹಾಕಿದ ಫೋನನ್ನು ನೋಡಿ ಚಾರ್ಜಿಂಗ್ ಡಿಸ್ಕನೆಕ್ಟ್ ಮಾಡಿದಳು. ಅವರ ಡ್ಯಾಡಿ ಫೋನ್ ಮಾಡುತ್ತಿದ್ದರೆ ಅವಳಿಗೆ ಇನ್ನೂ ನೋವು ಹೆಚ್ಚಾಯಿತು. ಇನ್ನೂ ಜೋರಾಗಿ ಅಳುತ್ತಿರುವಾಗ ರಿಂಗ್ ನಿಂತು ಕಾಲ್ ಕಟ್ಟಾಯಿತು. ಈ ಬಾರಿ ಕಣ್ಣು ಒರೆಸಿಕೊಂಡು ತಾನು ದುಃಖಪಟ್ಟರೆ ತಂದೆ ತಡೆದುಕೊಳ್ಳುವುದಿಲ್ಲ ಎಂದು ಧೈರ್ಯ ತಂದುಕೊಂಡು ಕಾಲ್ ಬ್ಯಾಕ್ ಮಾಡಿದಳು. ಮೊದಲ ರಿಂಗಿಗೆ ಅವರ ಡ್ಯಾಡಿ ಫೋನ್ ಎತ್ತಿಕೊಂಡು, ಹಲೋ ಸಾಹಿ, ಹೇಗಿದ್ದೀಯಾ? ನೀನು ಚೆನ್ನಾಗಿದ್ದೀಯಾ? ನಿನ್ನೆಯಿಂದ ಕಾಲ್ ಮಾಡುತ್ತಿದ್ದರೆ ಎತ್ತುತ್ತಿಲ್ಲ. ನಾವು ಎಷ್ಟು ಗಾಬರಿಪಟ್ಟಿದ್ದೇವೆ ಗೊತ್ತಾ? ರಾತ್ರಿ ಏನೋ ಸಕ್ಸಸ್ ಮೀಟ್ ಪಾರ್ಟಿ ಅಂದೆ, ಆಮೇಲೆ ಎಷ್ಟು ಕಾಲ್ ಮಾಡಿದರೂ ನೀನು ಎತ್ತಲೇ ಇಲ್ಲ ಎಂದು ಗಾಬರಿಯಿಂದ ಕೇಳುತ್ತಿದ್ದರು ರಘುನಂದನ್. ತಂದೆ ಹಾಗೆ ಕೇಳುತ್ತಿದ್ದರೆ ಹೃದಯದಲ್ಲಿನ ನೋವು ಕಣ್ಣೀರಿನಂತೆ ಉಕ್ಕಿ ಹರಿಯುತ್ತಿರಲು ಕಷ್ಟದಿಂದ ಗಂಟಲು ತೆರೆದು ನಾನು ಚೆನ್ನಾಗಿದ್ದೇನೆ ಎಂದಳು ನಿಧಾನವಾಗಿ. ಸಾಹಿತ್ಯಾಳ ಧ್ವನಿ ಕೇಳಿದ ತಕ್ಷಣ ಏನೋ ಆಗಿದೆ ಎಂದು ಗುರುತಿಸಿದ ರಘುನಂದನ್ ಅವರು, ಅಮ್ಮ ಸಾಹಿ, ಏನಮ್ಮ ಹಾಗೆ ಮಾತನಾಡುತ್ತಿದ್ದೀಯಾ? ನಿನ್ನ ಧ್ವನಿ ಒಂಥರ ಇದೆ. ನಿನ್ನ ಧ್ವನಿ ಯಾಕೆ ಹಾಗೆ ಇದೆ? ನೀನು ಚೆನ್ನಾಗಿದ್ದೀಯಾ ಎಂದು ಕೇಳಿದರು ಗಾಬರಿಯಿಂದ. ಛೇ, ನನಗೇನಾಗುತ್ತದೆ ಡ್ಯಾಡಿ, ನಾನು ಚೆನ್ನಾಗಿದ್ದೇನೆ. ವೆದರ್ ಚೇಂಜ್ ಆದ ಕಾರಣ ಸ್ವಲ್ಪ ನೆಗಡಿ ಆಗಿದೆ ಅಷ್ಟೇ ಅಂದ್ಲು. ಹಾಗಾದರೆ ರಾತ್ರಿ ಫೋನ್ ಎತ್ತಲೇ ಇಲ್ಲವೇಕೆ ಅಂದರು. ಅದು ಡ್ಯಾಡಿ ರಾತ್ರಿ ಪಾರ್ಟಿ ಆಗುವಷ್ಟರಲ್ಲಿ ತುಂಬ ಲೇಟ್ ಆಯಿತು, ಅದಕ್ಕೆ ಲೇಟಾಗಿ ಮಲಗಿದೆ. ಈಗ ಲೇಟಾಗಿ ಎದ್ದೆ. ರಾತ್ರಿ ಪಾರ್ಟಿಗೆ ಹೋಗುವಾಗ ಫೋನ್ ಚಾರ್ಜಿಂಗ್ ಆಗಿ ಹೋಗಿದ್ದೆ, ಅದಕ್ಕೆ ಫೋನ್ ಎತ್ತಲಿಲ್ಲ. ಸೈಲೆನ್ಸ್ನಲ್ಲಿ ಇತ್ತು, ಚಾರ್ಜಿಂಗ್ ಹಾಕಿ ನಾನು ಪಾರ್ಟಿಗೆ ಹೋಗಿದ್ದೆ ಅಂದ್ಲು. ಹೌದಾ, ಇಲ್ಲಿ ನಾವು ಎಷ್ಟು ಗಾಬರಿ ಪಟ್ಟಿಕೊಂಡಿದ್ದೆವು ಗೊತ್ತಾ? ಇದು ನಿನ್ನ ಅಮ್ಮ ಏನೋ ಮಾತನಾಡ್ತಾಳಂತೆ ಅಂದರು ಸುಮಿತ್ರಾ ಅವರು. ಸಾಹಿ, ಏನಾಯ್ತಮ್ಮ? ನೀನು ಚೆನ್ನಾಗಿದ್ದೀಯಾ? ನಿನಗೆ ಯಾವುದೇ ತೊಂದರೆ ಇಲ್ಲ ಅಲ್ವೇ ಅಂತ ತಾಯಿ ಅಷ್ಟು ಆತುರದಿಂದ ಕೇಳುತ್ತಿದ್ದರೆ ಅವಳಿಗೆ ಕಣ್ಣುಗಳಿಂದ ಪ್ರವಾಹ ಮತ್ತೆ ಉಕ್ಕಿ ಬರುತ್ತಿತ್ತು ಸಾಹಿತ್ಯಗೆ. ರಾತ್ರಿ ನೀನು ಫೋನ್ ಎತ್ತಲಿಲ್ಲ ಎಂದು ಎಷ್ಟು ಗಾಬರಿ ಪಟ್ಟುಕೊಂಡೆವೋ. ನಿಮ್ಮ ಡ್ಯಾಡಿ ಅಂತೂ ರಾತ್ರಿ ಊಟ ಕೂಡ ಮಾಡಲಿಲ್ಲ ಗೊತ್ತಾ? ಅವರು ತಿನ್ನಲಿಲ್ಲ ಅಂತ ನಾನು ತಿನ್ನಲಿಲ್ಲ. ರಾತ್ರಿಯಿಂದ ಇಲ್ಲಿಯವರೆಗೆ ಇಬ್ಬರಿಗೂ ಕಣ್ಣುಗಳಿಗೆ ನಿದ್ರೆ ಇಲ್ಲ ಅಂದರೆ ಎಷ್ಟು ಗಾಬರಿ ಇತ್ತು ಗೊತ್ತಾ? ಏನಾಯಿತು ಸಾಹಿ? ಏನಿದ್ರೂ ಫೋನ್ ಮಾಡಿ ಹೇಳಬೇಕು ಅಲ್ವೇ ಅಂದರು. ಇಲ್ಲಮ್ಮ, ನಾನು ರಾತ್ರಿ ಪಾರ್ಟಿಗೆ ಹೋಗಿದ್ದೆ, ಬರುವಷ್ಟರಲ್ಲಿ ಲೇಟ್ ಆಯಿತು, ಅದಕ್ಕೆ ಫೋನ್ ನೋಡದೆ ಹಾಗೆಯೇ ಮಲಗಿದೆ ಅಷ್ಟೇ, ಮತ್ತೇನೂ ಇಲ್ಲ ಅಂದ್ಲು. ತನ್ನ ಬಗ್ಗೆ ಇಷ್ಟೊಂದು ಯೋಚಿಸುತ್ತಿರುವ ತಂದೆ ತಾಯಿಗಳ ಮಾತುಗಳನ್ನು ಕೇಳುತ್ತಿದ್ದರೆ ತಾಯಿಯ ಮಾತು ಕೇಳದಿರುವುದು ಎಷ್ಟು ತಪ್ಪು ಎಂದು ಆ ಕ್ಷಣ ಅವಳಿಗೆ ಕಣ್ಣಿಗೆ ಕಟ್ಟಿದಂತೆ ಅರ್ಥವಾಯಿತು. ಅವಳ ಅಮ್ಮನ ಮಾತುಗಳನ್ನು ಕೇಳುತ್ತಿದ್ದರೆ ಇನ್ನೂ
ಬರುತ್ತಿದ್ದರೆ, ಅಮ್ಮ ನಾನು ಸ್ವಲ್ಪ ಹೊತ್ತು ಆದಮೇಲೆ ಕಾಲ್ ಮಾಡ್ತೀನಿ, ಫ್ರೆಶ್ ಆಗಬೇಕು ಎಂದಳು ಒಣಗಿದ ಧ್ವನಿಯಲ್ಲಿ. ಸರಿ ಸಾಹಿ, ಜಾಗ್ರತೆ. ಇಷ್ಟಕ್ಕೂ ಯಾವಾಗ ಬರುತ್ತಿದ್ದೀಯಾ ಅಂದರು. ಈಗ ಫ್ರೆಶ್ ಆಗಿ ಹೊರಡುತ್ತೇವೆ ಅಮ್ಮ ಅಂದ್ಲು. ಸರಿ ಮಗಳೇ, ಇಡುತ್ತೇನೆ, ಜಾಗ್ರತೆ ಅನ್ನುತ್ತಾ ಕಾಲ್ ಕಟ್ ಮಾಡಿದ ಸಾಹಿ ಅಳುತ್ತಾ ಬೆಡ್ ಮೇಲೆ ಮಲಗಿದಳು. ಮತ್ತೆ ಅರ್ಧ ಗಂಟೆಯ ನಂತರ ಎದ್ದು ವಾಶ್ರೂಮ್ಗೆ ಹೋಗಿ ಶವರ್ ಕೆಳಗೆ ನಿಂತ ಸಾಹಿಗೆ ತಾರಕ್ ಮಾಡಿದ ಗಾಯಗಳು ಉರಿಯುತ್ತಿದ್ದರೆ ಕನ್ನಡಿಯಲ್ಲಿದ್ದ ತನ್ನ ಪ್ರತಿಬಿಂಬವನ್ನು ನೋಡಿಕೊಂಡು ಮತ್ತೆ ಅವಳ ಕಣ್ಣೀರು ಮೈ ಮೇಲಿಂದ ಜಾರುತ್ತಿರುವ ನೀರಿನಲ್ಲಿ ಬೆರೆತು ಹೋದವು. ರೂಮಿನಿಂದ ಹೊರಗೆ ಬಂದ ಸಾಹಿಗೆ ಏನೂ ಆಗಿಯೇ ಇಲ್ಲದಂತೆ ಕಾವೇರಿಯೊಂದಿಗೆ ನಗುತ್ತಾ ಮಾತನಾಡುತ್ತಿರುವ ತಾರಕ್ ಕಾಣಿಸುತ್ತಿದ್ದಂತೆ ಆಶ್ಚರ್ಯವಾಯಿತು. ತಾನು ಮುಂದೆ ಹೋಗಿ ನಿಂತರೆ ಆದರೂ ತನ್ನ ತಪ್ಪನ್ನು ಒಪ್ಪಿಕೊಳ್ಳುತ್ತಾನೆ ಎಂದುಕೊಂಡು ತಾರಕ್ನ ಹತ್ತಿರ ಹೋದ ಸಾಹಿಗೆ, ಹಾಯ್ ಸಾಹಿತ್ಯ, ಗುಡ್ ಮಾರ್ನಿಂಗ್. ಏನು ಇಷ್ಟು ಲೇಟಾಗಿ ಎದ್ದೆ? ರಾತ್ರಿ ಚೆನ್ನಾಗಿ ಎಂಜಾಯ್ ಮಾಡ್ದೆಯಾ? ಓ, ನಿನಗೆ ಇವೆಲ್ಲ ಅಭ್ಯಾಸ ಇಲ್ಲ ಅನಿಸುತ್ತೆ, ಅದಕ್ಕೇನಾ ಅಂದ. ಇಲ್ಲಿ ತಾರಕ್ ರಾತ್ರಿ ಪಾರ್ಟಿ ಬಗ್ಗೆ ಹೇಳಿದನು. ಸಾಹಿತ್ಯ ಬೇರೆದಕ್ಕೆ ಅಂದುಕೊಂಡಳು. ತನ್ನ ಮೇಲೆ ನಡೆದ ವಿಷಯದ ಬಗ್ಗೆ ಹಾಗೆ ಪಬ್ಲಿಕ್ನಲ್ಲಿ ಮಾತನಾಡುತ್ತಿರುವ ತಾರಕ್ನನ್ನು ಸಾಹಿತ್ಯ ಅಸಹ್ಯದಿಂದ ನೋಡಿದಳು. ಸಾಹಿ, ನಿನ್ನೆಯೊಂದಿಗೆ ನಮ್ಮ ಅಗ್ರಿಮೆಂಟ್ ಕೂಡ ಕಂಪ್ಲೀಟ್ ಆಗಿದೆ. ಈಗಂತೂ ನಾನು ನಿನಗೆ ಆರ್ಡರ್ ಮಾಡಲಾರೆ, ರಿಕ್ವೆಸ್ಟ್ ಮಾಡುತ್ತಿದ್ದೇನೆ ಅಂದ್ಕೋ. ನಮ್ಮ ಯೂನಿಟ್ ಎಲ್ಲರೂ ಮೂವಿ ಸಕ್ಸಸ್ ಎಂಜಾಯ್ ಮಾಡೋಣ ಎಂದುಕೊಂಡಿದ್ದೇವೆ. ಪ್ಲೀಸ್ ನೀನು ಕೂಡ ನಮ್ಮೊಂದಿಗೆ ಸೇರಿಕೊಳ್ಳಬಹುದಲ್ಲವೇ? ಇಲ್ಲೇ ಒಂದೆರಡು ಡೇಸ್ ಇರೋಣ, ಏನಂತೀಯ ಎಂದ ತಾರಕ್ ಸಾಹಿತ್ಯಳ ಕೈ ಹಿಡಿದು. ಆಗಲೇ ನಡೆದ ಘಟನೆಯ ಬಗ್ಗೆ ಏನೂ ತಲೆ ಕೆಡಿಸಿಕೊಳ್ಳದಂತೆ ವರ್ತಿಸುತ್ತಿದ್ದ ತಾರಕ್ನನ್ನು ನೋಡಿ ಕೋಪದಿಂದ ಆ ಕೈಯನ್ನು ಬಲವಾಗಿ ಹಿಂದಕ್ಕೆ ಎಳೆದುಕೊಂಡು, ನೋ ಸರ್, ನಾನು ಹೋಗಿಬಿಡುತ್ತೇನೆ. ನಿನ್ನೆಯೊಂದಿಗೆ ನಿಮಗೆ ನನ್ನ ಅವಶ್ಯಕತೆ ಕೂಡ ಮುಗಿದಿದೆ ಅಂದಳು. ಏ ಸಾಹಿ, ಯಾಕೆ ಹಾಗೆ ಹೇಳ್ತಿದ್ದೀಯಾ? ನಾನು ನಿನಗೆ ಮುಂದೆ ಕೂಡ ಅವಕಾಶ ಕೊಡಬೇಕು ಅಂದುಕೊಂಡಿದ್ದೇನೆ. ನೀನು ನನ್ನನ್ನು ಖುಷಿಯಾಗಿ ನೋಡ್ಕೊಂಡಿದ್ದೀಯಾ ಗೊತ್ತಾ ಎಂದನು. ಇಲ್ಲಿ ತಾರಕ್ನ ಉದ್ದೇಶ ಬೇರೆ, ಆದರೆ ಸಾಹಿತ್ಯಳ ತಿಳುವಳಿಕೆನೇ ಬೇರೆಯಾಗಿತ್ತು. ಇಲ್ಲ ಸರ್, ನನಗೆ ಇಷ್ಟವಿಲ್ಲ. ವಾಸ್ತವವಾಗಿ ನನಗೆ ಇಲ್ಲಿ ಇನ್ನೊಂದು ನಿಮಿಷವೂ ಇರಲು ಇಷ್ಟವಿಲ್ಲ. ನಿಮ್ಮಂತಹ ಸಜ್ಜನಿಕೆ ತೋರುವ ಹುಲಿಯ ಬೋನಿನಲ್ಲಿ ಸಿಕ್ಕಿ ಮತ್ತೆ ಮತ್ತೆ ನಾನು ಮೋಸ ಹೋಗಲಾರೆ. ನನ್ನಿಂದ ನಿಮಗೆ ಬೇಕಾದ ಎಲ್ಲವೂ ಸಿಕ್ಕಿದಂತಾಯಿತು ಅಲ್ಲವೇ? ಇನ್ನು ಜೀವನದಲ್ಲಿ ನಿಮಗೆ ಎದುರಾಗುವುದಿಲ್ಲ, ಗುಡ್ ಬೈ ಎಂದು ಹೇಳಿ ವೇಗವಾಗಿ ಅಲ್ಲಿಂದ ತನ್ನ ರೂಮಿನ ಕಡೆಗೆ ಹೊರಟು ಹೋದಳು. ಸಾಹಿತ್ಯ ಹೇಳಿದ್ದು ಅವನಿಗೆ ಅರ್ಥವಾಗಲಿಲ್ಲ. ಈ ಹುಡುಗಿ ಯಾಕೆ ಹೀಗೆ ಮಾತನಾಡುತ್ತಿದ್ದಾಳೆ? ಬಹುಶಃ ಹಿಂದೆ ನಡೆದದ್ದನ್ನು ಅವಳು ಮರೆತಿಲ್ಲ ಅನಿಸುತ್ತೆ ಎಂದು ಯೋಚಿಸುತ್ತಿರುವಾಗಲೇ ಅವನ ಪಕ್ಕದಲ್ಲಿದ್ದ ಕಾವೇರಿ, ಕಮಾನ್ ತಾರಕ್, ವಾಟ್ ಹ್ಯಾಪನ್ ಟು ಯು? ನೀನು ಯಾಕೆ ಹೀಗೆ ಡಿಮ್ ಆಗಿ ಹೋಗ್ತಿದ್ದೀಯಾ ಎಂದಳು. ಅದಲ್ಲ ಕಾವೇರಿ, ನಿಜಕ್ಕೂ ಅವಳು ಏನು ಮಾತನಾಡಿದಳು? ಯಾಕೆ ಹಾಗೆ ಮಾತನಾಡಿದಳು ಅಂದ. ನಿನಗೆ ಅಂತಹ ಕಡಿಮೆ ದರ್ಜೆಯ ಜನರ ಬಗ್ಗೆ ಗೊತ್ತಿಲ್ಲದೇನಿದೆ? ಅವರ ಬಳಿ ಇಲ್ಲದ ಹಣ, ಸ್ಟೇಟಸ್ ನಮ್ಮಲ್ಲಿ ನೋಡಿದಳು ಅಲ್ಲವೇ? ಒಂದು ಬಾರಿ ಚಾನ್ಸ್ ಕೊಟ್ಟೆ ಅಲ್ವಾ, ಪರ್ಮನೆಂಟ್ ಆಗಿ ಸೆಟ್ಲ್ ಆಗೋಣ ಅಂದುಕೊಂಡಳು. ಆದರೆ ಅದು ನಡೆಯುವುದಿಲ್ಲ ಅಂತ ತಿಳಿದು ಹಾಗೆ ಹತಾಶೆಯಿಂದ ಮಾತನಾಡಿ ಹೋದಳು. ಅದರ ಬಗ್ಗೆ ಬಿಟ್ಟು ಬಿಡು. ನಾವಿಬ್ಬರು ನಮ್ಮ ಸಕ್ಸಸ್ ಎಂಜಾಯ್ ಮಾಡೋಣ ಬಾ. ಇವತ್ತು ರಾತ್ರಿ ಪಬ್ಗೆ ಹೋಗೋಣ ಡಿಯರ್ ಎಂದಳು ಕಾವೇರಿ. ಇಲ್ಲಿ ಕಾವೇರಿ ಕೂಡ ತಾರಕ್ಗೆ ಆ ರಾತ್ರಿ ತನ್ನೊಂದಿಗೆ ಇದ್ದವರು ಯಾರು ಅಂತ ಹೇಳಿರಲಿಲ್ಲ. ಅಂದರೆ ಅವಳು ತನ್ನ ಹೆಸರನ್ನು ಕೂಡ ಹೇಳಿಕೊಂಡಿರಲಿಲ್ಲ ಕಾವೇರಿ. ಆದರೆ ತಾರಕ್ಗೆ ಏನೋ ಸಾಹಿತ್ಯ ಹಾಗೆ ಹೋಗಿದ್ದು ಇಷ್ಟವಾಗಲಿಲ್ಲ. ತಕ್ಷಣ ಅವಳ ಬಳಿ ಹೋಗಲು ಕಾವೇರಿಯನ್ನು ದೂರ ತಳ್ಳಿ ಸಾಹಿ ರೂಮಿನ ಬಳಿಗೆ ಹೋದನು. ಆದರೆ ಅಷ್ಟೊತ್ತಿಗಾಗಲೇ ಸಾಹಿತ್ಯ ತನ್ನ ಬ್ಯಾಗ್ ತೆಗೆದುಕೊಂಡು ರಿಸೆಪ್ಷನ್ಗೆ ಬಂದಿದ್ದಳು. ಸಾಹಿತ್ಯಳನ್ನು ನೋಡಿ ಅವಳ ಬಳಿ ಹೋಗಿ, ಹೇ ಸಾಹಿತ್ಯ, ಏನಿದು ಈಗಾಗಲೇ ಹೊರಟು ಹೋಗುತ್ತಿದ್ದೀಯಾ? ಕನಿಷ್ಠ ಊಟದವರೆಗಾದರೂ ಇರಬಹುದಲ್ಲ ಎಂದನು. ಆದರೆ ಸಾಹಿತ್ಯ ಅವನನ್ನು ಗಮನಿಸಲೇ ಇಲ್ಲ. ಬ್ಯಾಗ್ ತೆಗೆದುಕೊಂಡು ಅಲ್ಲಿಂದ ಹೊರಗೆ ಬಂದಳು. ತಾರಕ್ ಅವಳ ಬೆನ್ನ ಹಿಂದೆ ಬರುತ್ತಾ, ಸಾಹಿತ್ಯ ವೆಯ್ಟ್, ಒಬ್ಬಳೇ ಹೇಗೆ ಹೋಗ್ತೀಯಾ? ನಾನು ನಿನ್ನನ್ನು ಏರ್ಪೋರ್ಟ್ವರೆಗೂ ಡ್ರಾಪ್ ಮಾಡುತ್ತೇನೆ ಎಂದು ಕಾರಿಗಾಗಿ ಹೋದನು.
ಈ ಸಮಯದಲ್ಲೇ ಸಾಹಿತ್ಯ ಬುಕ್ ಮಾಡಿದ್ದ ಕ್ಯಾಬ್ ಬಂತು. ಅದರಲ್ಲಿ ಹತ್ತಿ ಅವಳು ಹೊರಟು ಹೋದಳು. ತಾರಕ್ ಕಾರನ್ನು ತೆಗೆದುಕೊಂಡು ಬರುವಷ್ಟರಲ್ಲಿ ಅಲ್ಲಿ ಸಾಹಿ ಇರಲಿಲ್ಲ. ಎಲ್ಲಿಗೆ ಹೋದಳು ಎಂದುಕೊಂಡು ಅಲ್ಲೇ ಇದ್ದ ಸೆಕ್ಯೂರಿಟಿಯನ್ನು ಕೇಳಿದನು. ಅಲ್ಲಿದ್ದ ಸೆಕ್ಯೂರಿಟಿ ಆ ಹುಡುಗಿ ಕ್ಯಾಬ್ನಲ್ಲಿ ಹೊರಟು ಹೋದಳು ಎಂದು ಹೇಳಿದನು. ಹಾ ಸಾಹಿತ್ಯ, ಏನಿದು ಹೀಗೆ ಮಾಡ್ತಾ ಇದ್ದೀಯಾ? ನಿಜಕ್ಕೂ ನಾನು ನಿನ್ನ ಬಗ್ಗೆ ಎಷ್ಟು ದೊಡ್ಡದಾಗಿ ಅಂದುಕೊಂಡಿದ್ದೆ, ಸೆಲ್ಫ್ ರೆಸ್ಪೆಕ್ಟ್ ಇರುವ ಹುಡುಗಿ ಅಂತ. ನೀನೇನು ಎಲ್ಲ ಹುಡುಗಿಯರಂತೆ ಹಣ ಕೈಗೆ ಬಂದ ತಕ್ಷಣ ಒಪ್ಪಂದ ಮುಗಿದ ಕ್ಷಣ ಹೊರಟು ಹೋದೆ ಎಂದುಕೊಂಡನು. ಆದರೆ ಏನೋ ಅವನ ಮನಸ್ಸು ಸಾಹಿತ್ಯ ಬಗ್ಗೆ ಹಾಗೆ ಅಂದುಕೊಳ್ಳಲು ಒಪ್ಪುತ್ತಿಲ್ಲ. ವೇಗವಾಗಿ ಕಾರಿನಲ್ಲಿ ಕೂತು ಸ್ಪೀಡಾಗಿ ಏರ್ಪೋರ್ಟ್ನ ಕಡೆಗೆ ಕಾರನ್ನು ಚಲಾಯಿಸಿದನು. ಸರಿಯಾಗಿ ತಾರಕ್ ಅಲ್ಲಿಗೆ ಹೋಗುವಷ್ಟರಲ್ಲಿ ಮುಂಬೈ ಟು ಹೈದರಾಬಾದ್ ಫ್ಲೈಟ್ ಟೇಕ್ ಆಫ್ನ ಅನೌನ್ಸ್ಮೆಂಟ್ ಬಂದಿತ್ತು. ಶಟ್, ಮಿಸ್ ಆಯಿತು ಎಂದುಕೊಂಡನು. ನಿರಾಸೆಯಿಂದ ಹಿಂತಿರುಗಿದನು. ಆದರೆ ಇಲ್ಲಿ ಸಾಹಿತ್ಯ ಹೋಗಿದ್ದು ಫ್ಲೈಟ್ನಲ್ಲಿ ಅಲ್ಲ, ಅವಳು ರೈಲ್ವೆ ಸ್ಟೇಷನ್ಗೆ ಹೋಗಿದ್ದಳು. ಹೀಗೆ ಆ ದಿನ ತನ್ನಿಂದ ದೂರವಾದ ಸಾಹಿತ್ಯ ಸರಿಯಾಗಿ 4 ವರ್ಷಗಳ ನಂತರ ಮತ್ತೆ ಅವನಿಗೆ ಎದುರಾದಳು. ಈ ಮಧ್ಯದಲ್ಲಿ ತಾರಕ್ ತುಂಬ ಬಾರಿ ಸಾಹಿತ್ಯ ಫೋನ್ಗೆ ಕರೆ ಮಾಡಲು ಪ್ರಯತ್ನಿಸಿದ್ದನು. ಆದರೆ ಸ್ವಿಚ್ ಆಫ್ ಬರುತ್ತಿದ್ದರಿಂದ ಅವಳನ್ನು ಕೂಡ ತನ್ನ ಜೀವನದಲ್ಲಿ ಹಾದು ಹೋಗುವ ಮೋಡದಂತೆ ಅಂದುಕೊಂಡನು. ಮುಂದೆ ಸಾಗಿದನು. ನಂತರ ಮುಂಬೈಯಿಂದ ಸಾಹಿತ್ಯ ರೈಲಿನಲ್ಲಿ ಹೋದಳು. ತಾರಕ್ ಫ್ಲೈಟ್ನಲ್ಲಿ ಹೋದನು. ಸಾಹಿತ್ಯ ಮನೆಗೆ ಬಂದ ತಕ್ಷಣ ಸುಮಿತ್ರಾ ಅವರು ಯೋಗಕ್ಷೇಮ ವಿಚಾರಿಸಿ ಸ್ವಲ್ಪ ರೆಸ್ಟ್ ಮಾಡು ಅನ್ನುತ್ತಾ ಹೊರಟು ಹೋದ ನಂತರ ಬಾಗಿಲು ಹಾಕಿಕೊಂಡ ಸಾಹಿತ್ಯ ಹಾಸಿಗೆಯ ಮೇಲೆ ಕುಳಿತು ಯೋಚಿಸುತ್ತಾ ತಾರಕ್ನೊಂದಿಗೆ ತನ್ನ ಪರಿಚಯವನ್ನು ನೆನಪಿಸಿಕೊಂಡಳು. ಆಗ ತನ್ನ ತಪ್ಪನ್ನು ಒಪ್ಪಿಕೊಳ್ಳದೆ ನನ್ನನ್ನು ಅವನು ಆನಂದಿಸುವ ಹುಡುಗಿಯರಲ್ಲಿ ಒಬ್ಬಳಾಗಿ ನೋಡಿದ ತಾರಕ್ ಅಂದರೆ ಅಂದಿನಿಂದ ಕೋಪ ದಿನೇ ಹೆಚ್ಚಾಯಿತೇ ಹೊರತು ಮತ್ತೊಮ್ಮೆ ತಾರಕ್ನನ್ನು ಭೇಟಿ ಮಾಡುವ ಪ್ರಯತ್ನ ಮಾಡಲಿಲ್ಲ ಸಾಹಿತ್ಯ. ತಾರಕ್ ಕೂಡ ನಡೆದು ಹೋದ ಗತದ ಬಗ್ಗೆ ಯೋಚಿಸುತ್ತಾ, ಅಂದರೆ ಆ ದಿನ ನಡೆದದರ ಫಲಿತಾಂಶವೇನಾ ಕ್ಯೂಟಿ? ತಾರಕ್ಗೆ ಆ ದಿನ ತಾನು ಭೇಟಿಯಾಗಿದ್ದು ಸಾಹಿತ್ಯ ಎಂದು ಹೇಗೆ ಗೊತ್ತಾಯಿತು ಎಂಬುದನ್ನು ಕೂಡ ಮುಂದೆ ಗತದೊಂದಿಗೆ ಹೇಳುತ್ತೇನೆ. ಕ್ಯೂಟಿ ನನ್ನ ಮಗಳೇನಾ, ನನ್ನ ಚಿನ್ನದ ಮಗಳೇನಾ, ನನ್ನ ರಕ್ತವೇ ಎಂದು ಅಂದುಕೊಳ್ಳುತ್ತಿದ್ದ ತಾರಕ್ ಒಂದು ರೀತಿಯ ಭಾವೋದ್ವೇಗಕ್ಕೆ ಒಳಗಾದನು. ಹೇಗಾದರೂ ಮಾಡಿ ನನ್ನ ಮಗಳನ್ನು ನನ್ನ ಬಳಿಗೆ ಕರೆತರಬೇಕು. ನನ್ನ ಚಿನ್ನ ಆ ಅಹಂಕಾರಿಯ ಬಳಿ ಅರ್ಧಂಬರ್ಧ ಜೀವನ ಅನುಭವಿಸಬೇಕಾದ ಅಗತ್ಯವಿಲ್ಲ. ಅವಳು ನನ್ನ ಮಗಳು, ಈ ತಾರಕನ ಮಗಳು. ನಾನು ನನ್ನ ಮಗಳನ್ನು ಹೇಗೆ ನನ್ನ ಬಳಿಗೆ ಕರೆತರಬೇಕು ಎಂದು ನನಗೆ ಚೆನ್ನಾಗಿ ಗೊತ್ತು ಎಂದು ಅಂದುಕೊಂಡು ಸ್ವಲ್ಪ ಹೊತ್ತು ಯೋಚಿಸಿ ಸಣ್ಣದಾದ ನಗೆಯೊಂದಿಗೆ ಯಾರೊಂದಿಗೋ ಕರೆ ಮಾಡಿದನು. ಆ ಕಡೆಯಿಂದ ತಾನು ಬಯಸಿದ ಉತ್ತರ ಬಂದ ತಕ್ಷಣ ತೃಪ್ತಿಯಿಂದ ಕರೆಯನ್ನು ಕಟ್ ಮಾಡಿ, ಹೌದು ನನ್ನ ಚಿನ್ನ, ಏನು ಮಾಡ್ತಾ ಇದೆಯೋ ಈಗ? ಛೇ, ನನ್ನ ಮಗಳನ್ನು ನನ್ನಿಂದ ದೂರ ಮಾಡಿದ್ದು ಆ ರಾಕ್ಷಸಿ. ನನ್ನ ಮಗಳನ್ನು ತಕ್ಷಣ ನೋಡಬೇಕು ಅನ್ನಿಸುತ್ತಿದೆಯಲ್ಲ, ಈಗ ಹೇಗೆ ಎಂದು ವಿಶಾಲ್ಗೆ ಕರೆ ಮಾಡಿ ಸಾಹಿತ್ಯಳ ನಂಬರ್ ಕೊಟ್ಟು, ಈ ನಂಬರನ್ನು ಟ್ರೇಸ್ ಮಾಡಿ ಅದರ ಸ್ಥಳವನ್ನು ನನಗೆ ಎಷ್ಟು ವೇಗವಾಗಿ ಸಾಧ್ಯವೋ ಅಷ್ಟು ವೇಗವಾಗಿ ಕಳುಹಿಸು ಎಂದನು. ಅರ್ಧ ಗಂಟೆಯಲ್ಲಿ ವಿಶಾಲ್ನಿಂದ ಬಂದ ನೋಟಿಫಿಕೇಶನ್ ಸೌಂಡ್ನೊಂದಿಗೆ ಫೋನ್ ಓಪನ್ ಮಾಡಿ ಆ ಮೆಸೇಜ್ ನೋಡಿ ನಗುತ್ತಾ, ಬರುತ್ತಿದ್ದೇನೆ ಚಿನ್ನ ಎಂದುಕೊಳ್ಳುತ್ತಾ ಕಾರ್ ಕೀಗಳನ್ನು ತೆಗೆದು ಸುತ್ತು ಹಾಕಿ ಬೆರಳುಗಳಿಂದ ತಿರುಗಿಸುತ್ತಾ ಹೋಟೆಲ್ನಿಂದ ಹೊರಗೆ ಬಂದನು. ತಾರಕ್ ಕಾರ್ ಡ್ರೈವಿಂಗ್ ಸೀಟಿನಲ್ಲಿ ಕುಳಿತು ಫೋನ್ನಲ್ಲಿ GPS ಹಾಕಿಕೊಂಡು ಸಾಹಿತ್ಯಳ ವಿಳಾಸಕ್ಕೆ ಪ್ರಯಾಣ ಬೆಳೆಸಿದನು. ಹೋಗುತ್ತಿದ್ದಷ್ಟು ಹೊತ್ತು ತಾರಕನ ಮನಸ್ಸು ಗಾಳಿಯಲ್ಲಿ ತೇಲುತ್ತಾ ವೇಗವಾಗಿ ಡ್ರೈವ್ ಮಾಡಿ ಅರಕುವಿನಲ್ಲಿ ಮಧ್ಯಮ ವರ್ಗದವರು ವಾಸಿಸುವ ಪ್ರದೇಶಕ್ಕೆ ಪ್ರವೇಶಿಸಿದನು. ಕಾರು ಆ ಪ್ರದೇಶಕ್ಕೆ ಬರುತ್ತಿದ್ದಂತೆಯೇ ತಾರಕ್ ಮುಖ ಮುದುರಿಸಿಕೊಂಡು, ನನ್ನ ಏಂಜಲ್, ನನ್ನ ಯುವರಾಣಿ ಇಂತಹ ಜಾಗದಲ್ಲಿ ಬೆಳೆಯಬೇಕೇ? ಎಲ್ಲ ಆ ರಾಕ್ಷಸಿಯಿಂದಲೇ. ಇನ್ನೂ ನೋಡುತ್ತಾ ಸುಮ್ಮನೆ ಇರಲಾರೆ. ನನ್ನ ಚಿನ್ನವನ್ನು ನನ್ನ ಬಳಿಗೆ ಕರೆದುಕೊಂಡು ಬರುತ್ತೇನೆ, ನನ್ನ ಅರಮನೆಗೆ ಯುವರಾಣಿ ಮಾಡುತ್ತೇನೆ ಎಂದುಕೊಳ್ಳುತ್ತಾ ಇನ್ನೂ ಸ್ವಲ್ಪ ಮುಂದೆ ಹೋಗುತ್ತಿದ್ದಂತೆ GPS ನಲ್ಲಿ ಬಲಕ್ಕೆ ತಿರುಗಿ ಎಂದು ಇನ್ನೂ ಸ್ವಲ್ಪ ಸಂಧಿಯೊಳಗೆ ಹೇಳಿತು ಗೂಗಲ್. ಏನಿದು, ಇನ್ನೂ ಒಳಕ್ಕೇನಾ? ಈ ಸಂದಿನಲ್ಲಿ ಮನೆಗಳು ಇರುತ್ತವೆಯೇ?
ಎಂದುಕೊಂಡು ಮುಖವನ್ನು ನಾನಾ ರೀತಿ ಮಾಡಿ ಕಾರನ್ನು ಬಲಕ್ಕೆ ತಿರುಗಿಸುತ್ತಿರುವಾಗ ಕಾರ್ ಆ ಸಂದಿಯೊಳಗೆ ಹೋಗಲು ಚಾನ್ಸೇ ಇರಲಿಲ್ಲ. ಅದರಿಂದ ತಾರಕ್ಗೆ ಕೋಪ ಬಂದು ಒಂದು ಮಟ್ಟಕ್ಕೆ ಹೆಚ್ಚಾಗಿ ಶಿಟ್, ರಾಕ್ಷಸಿ, ಭೂತ ಎಂದು ಸಾಹಿತ್ಯಳನ್ನು ಬಾಯಿಗೆ ಬಂದ ಬೈಗುಳಗಳಿಂದ ಬೈದುಕೊಂಡು ಕಾರ್ನಿಂದ ಇಳಿದು ಒಂದು ಒದೆ ಹೊದ್ದನು ಕಾರ್ ಡೋರ್ಗೆ. ಆ ಪೆಟ್ಟಿಗೆ ಆ ಡೋರ್ ದೊಡ್ಡ ಸೌಂಡ್ ಮಾಡುತ್ತಾ ಬೀಳುತ್ತಿದ್ದಂತೆಯೇ ಆ ಬೀದಿಯಲ್ಲಿದ್ದ ನಾಯಿಗಳು ತಾರಕನ ಕಾರ್ ಡೋರ್ಗೆ ಡಬಲ್ ಸೌಂಡ್ನಲ್ಲಿ ತಮ್ಮ ಕೆಲಸವನ್ನು ಪ್ರಾರಂಭಿಸಿದವು, ಅಂದರೆ ಬೊಗಳಲು ಪ್ರಾರಂಭಿಸಿದವು. ಅವುಗಳನ್ನು ನೋಡಿ ತಾರಕ್ ಹೆದರಿಕೊಂಡರು. ಆದರೆ ಅವನ ಆಟಿಟ್ಯೂಡ್ ಒಪ್ಪುವುದಿಲ್ಲವಲ್ಲ. ಅವಕ್ಕೂ ಒಂದು ಲುಕ್ ಎಸೆದನು ಅಹಂಕಾರದಿಂದ. ಆದರೆ ಅವುಗಳೇನು ಅವನ ಮನೆಯಲ್ಲಿ ಸಾಕುವ ಆಸ್ಟ್ರೇಲಿಯನ್ ನಾಯಿಗಳೇನು? ಅವನು ನೋಡಿದ ತಕ್ಷಣ ಸುಮ್ಮನೆ ಮಲಗಲು ತಾರಕ್ನೊಂದಿಗೆ ಸ್ಪಂದಿಸಿ ಅವುಗಳು ಕೂಡ ತಮ್ಮ ಆಟಿಟ್ಯೂಡ್ ಲುಕ್ ಎಸೆದವು. ಇನ್ನು ತಾರಕ್ ಕೋಪದಿಂದ ಛೀ ಛೀ, ನಾಯಿ ಮುಖದವಳೆ, ನನ್ನ ಮುಂದೆಯೇ ಆಟಿಟ್ಯೂಡ್ನಿಂದ ನಿಲ್ಲುತ್ತೀಯಾ ಅಂದ. ನಾಯಿಗೆ ನಾಯಿ ಮುಖವಲ್ಲದೆ ನಿನ್ನ ಮುಖ ನನ್ನ ಮುಖ ಇರುತ್ತದೆಯೇ ತಾರಕ್, ಅಷ್ಟು ಗೊತ್ತಿಲ್ವಾ? ತಾರಕ್ ಹಾಗೆ ಬೈದ ತಕ್ಷಣ ಅವೇನು ಹೀರೋ ಅಭಿಮಾನಿಗಳೇನು ಅಲ್ಲವಲ್ಲ. ಆ ಚಿಕ್ಕ ನಾಯಿಗಳಿಗೆ ತಾರಕ್ನ ಬೈಗುಳಗಳು ಅರ್ಥವಾಯಿತೋ ಏನೋ, ಕೋಪ ಬಂದು ತಕ್ಷಣ ಹೀರೋನ ಮೇಲೆ ದಾಳಿಗೆಂದು ಮುಂದಕ್ಕೆ ಬಂದವು. ಒಂದೇ ಸಾರಿ 4 ನಾಯಿಗಳು ಪೈಪೋಟಿಯಲ್ಲಿ ಮೇಲೆ ಬರುತ್ತಿದ್ದಂತೆ ಹೆದರಿ ಮತ್ತೆ ಕಾರ್ ಏರಿದನು ತಾರಕ್. ಹಾಗೆ 1 ಗಂಟೆವರೆಗೆ ಕಾರ್ನಲ್ಲೇ ಕಷ್ಟಪಟ್ಟು ಮಗಳಿಗಾಗಿ ಅವೆಲ್ಲವನ್ನ ಸಹಿಸಿಕೊಂಡು ಕೊನೆಗೆ ಆ ನಾಯಿಗಳೆಲ್ಲ ಹೊರಟು ಹೋದ ನಂತರ ಕಾರ್ ಇಳಿದು ಈ ಬಾರಿ ಮೆಲ್ಲಗೆ ಡೋರ್ ಹಾಕಿ, ಮತ್ತೆ ಗಟ್ಟಿಯಾಗಿ ಹಾಕಿದರೆ ನಾಯಿಗಳು ಬರುತ್ತವೆ ಅಲ್ವಾ, ಅದಕ್ಕೆ ಮೆಲ್ಲಗೆ ಹಾಕಿ ಅಲ್ಲಿಂದ ಗಮ್ಯ ಸ್ಥಾನವನ್ನು ತಲುಪಿದನು. ಈ ಕತೆ ಇನ್ನು ಮುಂದುವರಿಯಲಿದೆ ಫ್ರೆಂಡ್ಸ್. ಸ್ಟೋರಿ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸ್ಕೊಡಿ. ವಿಡಿಯೋಗಳು ಇಷ್ಟ ಆಗ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.